Hello students, in the last session I discussed about variables and const data types, right? In this session I am going to discuss scope of variables. So in Java, variables are classified into three kinds, okay? Instance variables, class variables and local variables. So instance variables means nothing but object variables because they are created when the objects are instantiated. Class variables are nothing but a static or a final variables. They are declared in a class and they are common for every objects and they can accessible throughout the program, and they having a they are shared by every objects anta. So ಹಾಗೆ local variables ಅಂತ ಹೇಳಿದ್ರೆ local variables are the variables which are declared in a block or a method. So here they are local to that particular block. They can accessible within that same block or a same method, okay? Within that method. So instance variables and class variables are declared inside a class, okay? Class ಒಳಗಡೆ ಡಿಕ್ಲೇರ್ ಮಾಡೋ ಅಂಥ ವೇರಿಯೇಬಲ್ಸ್ ಅವು. ಕ್ಲಾಸ್ ನೇಮ್ ಓಪನಿಂಗ್ ಬ್ರೇಸ್ ಆಗ್ತಿದ್ದಂಗೆ ನಾವು ಬರೆಯುವಂಥ ವೇರಿಯೇಬಲ್ಸು ಕ್ಲಾಸ್ ವೇರಿಯೇಬಲ್ಸ್ ಆಗಿರ್ತವೆ ಅಥವಾ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಆಗಿರುತ್ತೆ. Instance variables are created when the objects are instantiated and therefore they are associated with the objects, okay? So instance variables ಯಾವಾಗ ಕ್ರಿಯೇಟ್ ಆಗುತ್ತೆ when the objects are created. Objects ಕ್ರಿಯೇಟ್ ಆಗ್ತಿದ್ದಂಗೆ ಅವರ objects instantiate ಆಗ್ತಿದ್ದಂಗೆ ಅಲ್ಲಿರೋ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ಗೆ ಮೆಮೊರಿ ಅಲೋಕೇಟ್ ಆಗುತ್ತೆ. ಎವ್ರಿ objects having their own instance variable. ಈಗ ಫಾರ್ ಎಕ್ಸಾಂಪಲ್ ವಿ ಹ್ಯಾವಿಂಗ್ ಎ ವೇರಿಯೇಬಲ್ಸ್ ಇಂಟ್ ಲೆಂತ್ ಕಾಮಾ ವಿಡ್ತ್ ಅಂತ ಇದ್ರೆ ಲೆಂತ್ ಆ್ಯಂಡ್ ವಿಡ್ತ್ ಅನ್ನೋ ವೇರಿಯೇಬಲ್ಸ್ ಇನ್ಸ್ಟೆನ್ಸ್ ವೇರಿಯೇಬಲ್ ಆಗಿದೆ. ಸೊ ವೆನ್ ಆಬ್ಜೆಕ್ಟ್ಸ್ obj1 obj2 ಈಸ್ ಕ್ರಿಯೇಟೆಡ್ ಮೀನ್ಸ್ obj1 ಹ್ಯಾವಿಂಗ್ ಇಟ್ಸ್ ಓನ್ ಲೆಂತ್ ಆ್ಯಂಡ್ ವಿಡ್ತ್ ಆ್ಯಂಡ್ obj2 ಆಲ್ಸೋ ಹ್ಯಾವಿಂಗ್ ಇಟ್ಸ್ ಓನ್ ಲೆಂತ್ ಆ್ಯಂಡ್ ವಿಡ್ತ್. ಹಾಗೆ ಎರಡು ಆಬ್ಜೆಕ್ಟ್ಸು ಕ್ರಿಯೇಟ್ ಆಗಿದ್ದಾವೆ ಅಂದರೆ ಎರಡು ಆಬ್ಜೆಕ್ಟ್ಸಿಗೂ ಅದರದ್ದೇ ಆದಂಥ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಇರುತ್ತೆ, ಸಪ್ರೇಟ್ ಇರಲ್ಲ. ಸಪ್ರೇಟಾಗಿ ಅವಕ್ಕೆ ಆದಂಥ ವೇರಿಯೇಬಲ್ಸ್ ಡಿಕ್ಲೇರ್ ಆಗುತ್ತೆ. ದಟ್ ಈಸ್ ಅಲ್ಲಿ ಎಷ್ಟು ಆಬ್ಜೆಕ್ಟ್ಸ್ ಇರುತ್ತೋ ಅಷ್ಟು ಆಬ್ಜೆಕ್ಟ್ಸಿಗೂ ಅದರದ್ದೇ ಆದಂಥ ಇನ್ಸ್ಟೆನ್ಸ್ ವೇರಿಯೇಬಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹಿಯರ್ ದೇ ಟೇಕ್ ಡಿಫ್ರೆಂಟ್ ವ್ಯಾಲ್ಯೂಸ್ ಫಾರ್ ಈಚ್ ಆಬ್ಜೆಕ್ಟ್ಸ್. ಎಲ್ಲ ಆಬ್ಜೆಕ್ಟ್ಸಿಗೂ ಡಿಫ್ರೆಂಟ್ ವ್ಯಾಲ್ಯೂಸ್ನ ತಗೊಳುತ್ತೆ, ಓಕೆ? Class variables are global to class and belongs to the entire set of objects that class creates. Only one memory location is created for each class variable. ಇಲ್ಲಿ ಕ್ಲಾಸ್ ವೇರಿಯೇಬಲ್ಸ್ ಆರ್ ಗ್ಲೋಬಲ್ ಟು ಕ್ಲಾಸ್ ಅಂದರೆ ಇನ್ಸೈಡ್ ಎ ಕ್ಲಾಸ್ ಓನ್ಲಿ ವಿ ಡಿಕ್ಲೇರ್ ಎ ಕ್ಲಾಸ್ ವೇರಿಯೇಬಲ್ಸ್. ದೀಸ್ ವೇರಿಯೇಬಲ್ಸ್ ಕ್ಯಾನ್ ಬಿ ಆಕ್ಸೆಸ್ ಥ್ರೂ ಔಟ್ ದ ಕ್ಲಾಸ್ ಆ್ಯಂಡ್ ದೇ ಆರ್ ಕಾಮನ್ ಫಾರ್ ಎವ್ರಿ ಆಬ್ಜೆಕ್ಟ್ ಅಂತ ಹೇಳಿ. ಆ ಆಬ್ಜೆಕ್ಟ್ಸ್ ಇದ್ರೂ ವರ್ಕ್ ಆಗುತ್ತೆ, ಇಲ್ಲದೆ ಇದ್ರೂ ಬರುತ್ತೆ. ಅಂದರೆ ಆಬ್ಜೆಕ್ಟ್ಸ್ನ ನಾವು ಕ್ರಿಯೇಟ್ ಮಾಡೇ ಮಾಡ್ತೀವಿ ಕ್ಲಾಸ್ ಅಂದಮೇಲೆ. ಎಷ್ಟು ಬೇಕಾದ್ರೂ ಆಬ್ಜೆಕ್ಟ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಈಗ 3 ಆಬ್ಜೆಕ್ಟ್ಸ್ ಇದೆ, obj1 obj2 obj3 ಅಂದರೆ ಅಲ್ಲಿ ಕ್ಲಾಸ್ ವೇರಿಯೇಬಲ್ ದೆರ್ ಈಸ್ ಎ ಇಂಟ್ ಎಕ್ಸ್ ಅನ್ನೋದು ಕ್ಲಾಸ್ ವೇರಿಯೇಬಲ್ ಆಗಿದೆ ಅಂದರೆ ಆ ಎಕ್ಸ್ ಅನ್ನೋದು ಒಂದ್ಸಲ ಮೆಮೊರಿ ಅಲೋಕೇಟ್ ಆಯಿತು ಅಂದರೆ ವಿಚ್ ಈಸ್ ಶೇರ್ಡ್ ಬೈ ಆಲ್ ದ ಆಬ್ಜೆಕ್ಟ್ಸ್. ಸೊ ಅಲ್ಲಿ obj1ಗೂ ಅದೇ ಎಕ್ಸ್ ಇರುತ್ತೆ, obj2ಗೂ ಸೇಮ್ ಎಕ್ಸ್ ಇರುತ್ತೆ, obj3ಗೂ ಸೇಮ್ ಎಕ್ಸ್ ಇರುತ್ತೆ. ಅಂದರೆ ಪ್ರತಿಯೊಂದು ಆಬ್ಜೆಕ್ಟಿಗೂ ಸಪ್ರೇಟ್ ಎಕ್ಸ್ ಇರಲ್ಲ ಅಲ್ಲಿ. ಸೊ ಬಟ್ ಅದೇ ಇನ್ಸ್ಟೆನ್ಸ್ ವೇರಿಯೇಬಲ್ ಆದರೆ ಆ ಎಕ್ಸು obj1ನಲ್ಲಿರೋ ಎಕ್ಸೇ ಬೇರೆ, obj2ಅಲ್ಲಿರೋ ಎಕ್ಸೇ ಬೇರೆ, obj3ಅಲ್ಲಿರೋ ಎಕ್ಸೇ ಬೇರೆ, ಬಿಕಾಸ್ ಅದು ಇನ್ಸ್ಟೆನ್ಸ್ ಆಗಿದ್ರೆ. ಬಟ್ ಇದು ಇನ್ಸ್ಟೆನ್ಸ್ ಅಲ್ಲ, ಕ್ಲಾಸ್ ವೇರಿಯೇಬಲ್ ಆಯಿತು ಅಂದರೆ ದಟ್ ವೇರಿಯೇಬಲ್ ಈಸ್ ಕಾಮನ್ ಫಾರ್ ಎವ್ರಿ ಆಬ್ಜೆಕ್ಟ್ ಅಂತ ಹೇಳಿ. ಸೊ ಓನ್ಲಿ ಒನ್ ಮೆಮೊರಿ location is created for each class variable, okay? The variables declared and used inside a method are called as a local variable. Local variables anta helidre that variable which is declared inside a ಮೆಥಡ್ ಅಂದರೆ ಒಂದು ಫಂಕ್ಷನ್ ಒಳಗಡೆ ನೀವೇನಾದ್ರು ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡಿದರೆ ಆ ಫಂಕ್ಷನಿಗೆ ಮಾತ್ರ ಅದು ಆಕ್ಸೆಸಿಬಲ್ ಇರುತ್ತೆ. ಸೊ ಅದೇ ಒಂದು ಬ್ಲಾಕ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸ್ ಮಧ್ಯದಲ್ಲಿ ಆ ವೇರಿಯೇಬಲ್ನ ಡಿಕ್ಲೇರ್ ಮಾಡಿದರೆ ಆ ಬ್ಲಾಕಿಗೆ ಮಾತ್ರ ಅದು ವಿಸಿಬಿಲಿಟಿ ಇರುತ್ತೆ. ಸೊ ಅದನ್ನು ನಾವು ಲೋಕಲ್ ವೇರಿಯೇಬಲ್ ಅಂತ ಕರಿತಾ ಹೋಗ್ತೀವಿ. ಲೋಕಲ್ ವೇರಿಯೇಬಲ್ಸ್ ಆರ್ ಆಲ್ಸೋ ಬಿ ಡಿಕ್ಲೇರ್ಡ್ ಇನ್ಸೈಡ್ ಎ ಪ್ರೋಗ್ರಾಮ್ ಬ್ಲಾಕ್ಸ್ that are defined between the opening brace and the closing brace. ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ರೇಸ್ ಮಧ್ಯ ಡಿಫೈನ್ ಮಾಡಿರುವಂಥ ವೇರಿಯೇಬಲ್ಸ್ನ ಲೋಕಲ್ ವೇರಿಯೇಬಲ್ಸ್ ಅಂತೀವಿ. ಅದ್ರ ವಿಸಿಬಿಲಿಟಿ ವಿತಿನ್ ದ ಸೇಮ್ ಬ್ಲಾಕ್ ಇರುತ್ತೆ. ದೀಸ್ ವೇರಿಯೇಬಲ್ಸ್ ಆರ್ ವಿಸಿಬಲ್ ಟು ದ ಪ್ರೋಗ್ರಾಮ್ ಓನ್ಲಿ ಫ್ರಮ್ ದಿ ಬಿಗಿನಿಂಗ್ ಆಫ್ ಇಟ್ಸ್ ಪ್ರೋಗ್ರಾಮ್ ಬ್ಲಾಕ್ ಟು ದ ಎಂಡ್ ಆಫ್ ಇಟ್ಸ್ ಪ್ರೋಗ್ರಾಮ್ ಬ್ಲಾಕ್. ಅದ್ರ ವಿಸಿಬಿಲಿಟಿ ವಿತಿನ್ ದ ಬ್ರೇಸ್ ಮಾತ್ರ ಇರುತ್ತೆ, ಓಕೆ? ವೆನ್ ದ ಪ್ರೋಗ್ರಾಮ್ ಕಂಟ್ರೋಲ್ ಲೀವ್ಸ್ ಎ ಬ್ಲಾಕ್, ಆಲ್ ದ ವೇರಿಯೇಬಲ್ಸ್ ಇನ್ ದ ಬ್ಲಾಕ್ ವಿಲ್
ಸೀಸ್ ಟು ಎಕ್ಸಿಟ್. ಸೊ ಇಲ್ಲಿ ವೇರಿಯಬಲ್ಸ್ನ ನೀವು ಒಂದು ಫಂಕ್ಷನ್ ಸಮ್ ಅನ್ನೋ ಫಂಕ್ಷನ್ ಒಳಗಡೆ ಇಂಟ್ ಎ ಬಿ ಸಿ ಅಂತ ಡಿಕ್ಲೇರ್ ಮಾಡಿದ್ರೆ ಅದು ಓಪನಿಂಗ್ ಬ್ರೇಸ್ ಆಗಿದ ತಕ್ಷಣ ಡಿಕ್ಲೇರ್ ಮಾಡ್ತೀರಾ, ನೆಕ್ಸ್ಟ್ ಅದನ್ನು ಯೂಸ್ ಮಾಡಿಕೊಂಡು ಕ್ಲೋಸಿಂಗ್ ಬ್ರೇಸ್ ಕೊಡ್ತೀರಾ ಅಂದರೆ ಸೊ ಎ ಬಿ ಸಿ ಆರ್ ವಿಸಿಬಲ್ ವಿತಿನ್ ದ ಸಮ್ ಫಂಕ್ಷನ್. ಅದು ಹೊರಗಡೆ ಬರ್ತಿದ್ದಂಗೆ ಅದ್ರ ವಿಸಿಬಿಲಿಟಿ ಕಳ್ಕೊಳ್ಳುತ್ತೆ, ದಟ್ ವಿಲ್ ಬಿ ಎಕ್ಸಿಟ್ ಅಂತ. ಸೊ ಆ ಥರ ಒಂದು ಬ್ಲಾಕ್ ಈಗ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸ್ ಬರ್ದಿದ್ದೀರಾ, ಒಂದು ಬ್ಲಾಕ್ ಡಿಸೈನ್ ಮಾಡಿದ್ದೀರಾ ನಿಮ್ಮ ಪ್ರೋಗ್ರಾಮಲ್ಲಿ, ಅದ್ರಲ್ಲಿ ಇಂಟ್ ಎಕ್ಸ್ ಅಂತ ಕೊಟ್ಟಿದ್ದೀರಾ ಅಂದರೆ ಆ ಎಕ್ಸಿನ ವಿಸಿಬಿಲಿಟಿ ವಿತಿನ್ ದಟ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸ್ ಮಾತ್ರ ಇರುತ್ತೆ. ಔಟ್ಸೈಡ್ ದ ಬ್ರೇಸ್ ಅದ್ರದ್ದು ವಿಸಿಬಿಲಿಟಿ ಇರಲ್ಲ. ಓಕೆ, ದ ಏರಿಯಾ ಆಫ್ ಎ ಪ್ರೋಗ್ರಾಮ್ ವೇರ್ ದ ವಿಸಿಬಲ್ the area of a program where the variables is accessible or usable is called its scope. Scope ಅಂದರೆ ಏನು? the area of a program where the variables are accessible or usable. ಎಲ್ಲಿ ಆ ವೇರಿಯಬಲ್ಸ್ ಎಷ್ಟು ಅದು ಬ್ಲಾಕಲ್ಲಿ ಅದು ಎಕ್ಸಿಕ್ಯೂಷನ್ ಆಗುತ್ತೆ ಅಂದರೆ ಎಲ್ಲಿವರೆಗೂ ಅದು ಆ್ಯಕ್ಸಸ್ ಆಗುತ್ತೆ ಅಥವಾ ಯೂಸ್ ಆಗುತ್ತೆ, ಅದನ್ನು ಸ್ಕೋಪ್ ಅಂತ ಹೇಳ್ತಾ ಹೋಗ್ತೀವಿ. ದ ಏರಿಯಾ ಆಫ್ ಎ ಪ್ರೋಗ್ರಾಮ್ ವೇರ್ ದ ವೇರಿಯಬಲ್ಸ್ ಆರ್ ಆಕ್ಸೆಸಬಲ್ ಈಸ್ ಕಾಲ್ಡ್ ಇಟ್ಸ್ ಸ್ಕೋಪ್. ಓಕೆ, ಸೊ ಅದನ್ನು ಸ್ಕೋಪ್ ಆಫ್ ವೇರಿಯಬಲ್ಸ್ ಅಂತ ಹೇಳ್ತೀವಿ. ವಿ ಕ್ಯಾನ್ ಹ್ಯಾವ್ ಪ್ರೋಗ್ರಾಮ್ಸ್ ಬ್ಲಾಕ್ಸ್ ವಿತಿನ್ ಅದರ್ ಪ್ರೋಗ್ರಾಮ್ ಬ್ಲಾಕ್. ಒಂದು ಬ್ಲಾಕ್ ಒಳಗಡೆ ಇನ್ನೊಂದು ಬ್ಲಾಕ್ನು ನಾವು ಡಿಸೈನ್ ಮಾಡ್ಬೋದು. ಈಗ ಒಂದು ಓಪನಿಂಗ್ ಬ್ರೇಸ್ ಅದರಲ್ಲಿ ಇಂಟ್ ಎಕ್ಸ್ ಅಂತ ತೊಗೊಂಡೆ, ಮತ್ತೊಂದು ಓಪನಿಂಗ್ ಬ್ರೇಸ್ ಇಂಟ್ ವೈ ಅಂತ ತೊಗೊಂಡೆ, ಮತ್ತು ಕ್ಲೋಸಿಂಗ್ ಬ್ರೇಸ್ ಕೊಟ್ಟೆ. ಫಸ್ಟ್ ಇನ್ನರ್ ಬ್ಲಾಕ್ ಕ್ಲೋಸ್ ಆಯಿತು, ಮತ್ತು ನೆಕ್ಸ್ಟು ಇನ್ನೊಂದು ಬ್ಲಾಕ್ನ ಕ್ಲೋಸ್ ಮಾಡಿದೆ. ಸೊ ಅದು ಔಟರ್ ಬ್ಲಾಕ್ ಕ್ಲೋಸ್ ಆಯಿತು. ಅಂದರೆ ಒಂದು ಬ್ಲಾಕ್ ಒಳಗಡೆ ಇನ್ನೊಂದು ಬ್ಲಾಕ್ನ ಡಿಸೈನ್ ಮಾಡ್ಬೋದು, ವೇರಿಯಬಲ್ಸ್ನ ಕ್ರಿಯೇಟ್ ಮಾಡ್ಬೋದು. ದಟ್ ಈಸ್ ನೆಸ್ಟಿಂಗ್ ಆಫ್ ಬ್ಲಾಕ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಈಚ್ ಬ್ಲಾಕ್ ಕ್ಯಾನ್ ಕಂಟೈನ್ ಇಟ್ಸ್ ಓನ್ ಸೆಟ್ ಆಫ್ ಲೋಕಲ್ ವೇರಿಯಬಲ್ಸ್. ಪ್ರತಿ ಬ್ಲಾಕಲ್ಲೂ ಅದರದ್ದೇ ಆದಂಥ ಲೋಕಲ್ ವೇರಿಯಬಲ್ಸ್ನ ನೀವು ಡಿಕ್ಲರೇಷನ್ಸ್ ಕೊಡ್ಬೋದು. ಬಟ್ ವಿ ಕೆನಾಟ್ ಯೂಸ್ ದ ಸೇಮ್ ನೇಮ್ ಇನ್ ದಿ ಔಟರ್ ಬ್ಲಾಕ್. ಸೊ ಔಟರ್ ಬ್ಲಾಕಲ್ಲಿ ಸೇಮ್ ನೇಮ್ ಇರುವಂಥ ವೇರಿಯಬಲ್ಸ್ನ ಡಿಕ್ಲೇರ್ ಮಾಡೋಕ್ಕೆ ಬರಲ್ಲ. ಈಗ ಇಂಟ್ ಎಕ್ಸ್ ಔಟರ್ ಬ್ಲಾಕಲ್ಲಿ ಇದೆ ಅಂದರೆ ಅದು ವಿಸಿಬಿಲಿಟಿ ವಿತಿನ್ ದ ಬ್ಲಾಕ್ ಇರುತ್ತೆ, ಇನ್ನರ್ ಬ್ಲಾಕಿಗೂ ಸಿಗುತ್ತೆ, ಔಟರ್ ಬ್ಲಾಕಿಗೂ ಸಿಗುತ್ತೆ. ಅದೇ ಇಂಟ್ ವೈ ಅನ್ನೋದು ಇನ್ನರ್ ಬ್ಲಾಕಲ್ಲಿದೆ ಅಂದರೆ ಇನ್ನರ್ ಬ್ಲಾಕಿಗೆ ಮಾತ್ರ ಅದ್ರ ವಿಸಿಬಿಲಿಟಿ ಇರುತ್ತೆ, ಔಟ್ಸೈಡ್ ಇಟ್ಸ್ ಬ್ರೇಸ್ ಇಟ್ ಈಸ್ ನಾಟ್ ಆಕ್ಸೆಸಬಲ್. ಸೊ ಈ ಥರ ಬಟ್ ಸೇಮ್ ನೇಮ್ಸ್ನ ತೊಗೊಳಕ್ಕೆ ಬರಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ scope of variables. Next we discuss about symbolic constants. Okay, certain unique constants in a program like 3.142 representing the values of the mathematical constant pi. So ivaga pi annodenu ಒಂದು mathematical constant, that is its value is 3.142 ಅಂತ ಹೇಳ್ತೀವಿ. ನಾವು ಕೆಲವೊಂದು ಪ್ರೋಗ್ರಾಮ್ಸಲ್ಲಿ ಪೈ ವ್ಯಾಲ್ಯೂನ ಯೂಸ್ ಮಾಡ್ಕೊಂಡು ಸುಮಾರು ಆಪ್ರೇಷನ್ಸ್ ಮಾಡಿದ್ದೀವಿ, ಹೌದಾ? ಟೂ ಪ್ರಾಬ್ಲಮ್ಸ್ ಆರ್ ಫೇಸ್ಡ್ ವೈಲ್ ರೈಟಿಂಗ್ ಎ ಪ್ರೋಗ್ರಾಮ್ಸ್ ಯೂಸಿಂಗ್ ಎ symbolic constants. There one is problem in modification of the program, problem in understanding the program. So ಒಂದು ಎರಡು ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತೀವಿ when we are using a symbolic constants. that is ಒಂದು modification ಮಾಡಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ, that is ಪ್ರಾಬ್ಲಮ್ ಅಕರ್ ಆಗುತ್ತೆ. then ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೂ ಪ್ರಾಬ್ಲಮ್ ಅಕರ್ ಆಗುತ್ತೆ. ಏನು modification ಅಂದರೆ, so for example we often use certain unique constants in a program. These constants may appear repeatedly in a number of places in the program. ಒಂದು ಕಾನ್ಸ್ಟೆಂಟ್ ನಾವು ಯಾವುದೋ ಒಂದು ಕಾನ್ಸ್ಟೆಂಟ್ನ ಯೂಸ್ ಮಾಡ್ತಾ ಇದ್ದೀವಿ, that constant is repeatedly used in our program means, so when we make modification in a particular constant means, then we should make changes in every lines which it occurs, right? Modification means we may like to change for example we may like to change the value of pi from 3.142 to 3.14159 to improve the accuracy of the calculation. So ivaga ಒಂದು pi ಅನ್ನೋ ಕಾನ್ಸ್ಟೆಂಟ್ನ ಒಂದು ಸುಮಾರು ಒಂದು 50 ಲೈನ್ಸಲ್ಲಿ ನಾನು ಬರಿತಾ ಹೋಗಿದ್ದೀನಿ ಅಂತ ಇಟ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಪೈ ಆರ್ ಸ್ಕ್ವೇರ್ ಅನ್ನೋ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ 3.142 ಇಂಟು ಆರ್ ಅದು ಆ ಲೈನ್ನ ಒಂದು 50 ಟೈಮ್ಸ್ ನಾನು ನನ್ನ ಪ್ರೋಗ್ರಾಮ್ ಕೋಡಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ ಅಂದಾಗ, ಸೊ ಆ ಕಾನ್ಸ್ಟೆಂಟ್ ನನಗೆ ಎಲ್ಲೂ ಚೇಂಜ್ ಆಗಬಾರ್ದು. ಬಟ್ ಐ ವಾಂಟ್ ಮೋರ್ ಅಕ್ಯುರೇಟ್ ರಿಸಲ್ಟ್, ಸೊ ಐ ಮೇಡ್ ದ ಪೈ ವ್ಯಾಲ್ಯೂ 3.142 ಟು 3.14159. ಸೊ ಎಲ್ಲೆಲ್ಲಿ 3.142 ಇದೆ ಅಲ್ಲೆಲ್ಲ ಕಡೆ 3.14159ನ ಹಾಕ್ಕೊತಾ ಹೋಗಬೇಕು. 50 ಲೈನ್ಸಲ್ಲೂ ನಾವು ಚೇಂಜ್ ಮಾಡ್ತಾ ಹೋಗಬೇಕು. ದಟ್ ಬಿಕಮ್ಸ್ ಕಾಂಪ್ಲೆಕ್ಸ್, ಯಾಕಂದರೆ ಒಂದು ಕಡೆ ಮಾಡಿಫೈ ಆಗಲಿಲ್ಲ ಅಂದರೂ ನಮಗೆ ಅಕ್ಯುರೇಟ್ ರಿಸಲ್ಟ್ ಸಿಗಲ್ಲ. ಸೊ ಅದು ಫಸ್ಟ್ ಪ್ರಾಬ್ಲಮ್, ಮಾಡಿಫಿಕೇಷನ್. ಹಾಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಕಾನ್ಸ್ಟೆಂಟ್ ಇದು ಅಲ್ವಾ ಅಂತ ಹೇಳಿ ಸಮ್ ಯೂಸರ್ಸ್ ಕೆನಾಟ್ ಅಂಡರ್ಸ್ಟ್ಯಾಂಡ್ ದಟ್. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದು ಮಾಡಿಫಿಕೇಷನ್ ಈಸಿ ಆಗಬೇಕಂದ್ರೆ ದೆನ್ ಇನ್ ಅವರ್ ಜಾವಾ ಪ್ರೋಗ್ರಾಮ್ ವಿ ಆರ್ ಯೂಸಿಂಗ್ ಎ symbolic constant using a final keyword. Final ಅನ್ನೋದು permitted modifier which already I explained
no, in the next session I will explain on final keyword, but now for symbolic constant little bit I will tell. That is, final is a keyword which is a permitted modifier. It is used to declare a variable. That variable should be declared and initialized in the same time, and when it is declared it should be initialized and the value store ಮಾಡಿಬಿಡಬೇಕು. that value is constant throughout the program. ಅಂದರೆ ಫೈನಲ್ ವೇರಿಯೇಬಲ್ನ ನೀವು ಡಿಕ್ಲೇರ್ ಮಾಡಿದ್ದೀರಾ ಅಂದರೆ ಅದ್ರ ವ್ಯಾಲ್ಯೂನು ಅಲ್ಲೇ ಸೆಟ್ ಮಾಡ್ತೀರಾ. ಥ್ರೂಔಟ್ ದ ಪ್ರೋಗ್ರಾಮ್ ಅದು ಕಾನ್ಸ್ಟೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅದನ್ನು ಯಾರೂ ಚೇಂಜ್ ಮಾಡೋಕ್ಕೆ ಬರಲ್ಲ ಮಧ್ಯದಲ್ಲಿ. ಓಕೆ, ಸೊ ಎಕ್ಸಾಂಪಲ್ ವಿ ವಾಂಟ್ ಫೈನಲ್ ಫ್ಲೋಟ್ ಪೈ ಈಸ್ ಈಕ್ವಲ್ ಟು 3.14159. ಸೊ ಇವಾಗ ಫಾರ್ ಎಕ್ಸಾಂಪಲ್ ಐ ಯೂಸ್ಡ್ ಫೈನಲ್ ವೇರಿಯೇಬಲ್ ಪೈ 3.142. ಓಕೆ, ಸೊ ಎಲ್ಲೆಲ್ಲಿ ನಾನು 3.142 ಬೇಕು ಆ ಎಲ್ಲ ಕಡೆ ಪೈ ಇಂಟು ಆರ್ ಇಂಟು ಆರ್, ಪೈ ಇಂಟು ಆರ್ ಇಂಟು ಆರ್ ಈ ಥರ ಹಾಕ್ಕೊಂಡು ಹೋಗ್ತೀನಿ. ಆವಾಗ 3.142 ಇರೋದು ನಾನು ಒಂದೇ ಲೈನಲ್ಲಿ 3.142ನ ತೆಗೆದು 3.14159 ಬರೆದ್ಬಿಟ್ರೆ ಎಲ್ಲ ಕಡೆ ಪೈ ಇರೋ ಕಡೆ ಎಲ್ಲ ಚೇಂಜಸ್ ಆಗಿಬಿಡುತ್ತೆ ಕಾನ್ಸ್ಟೆಂಟ್. ಆವಾಗ ಮಾಡಿಫಿಕೇಷನ್ ಈಸಿ ಆಗುತ್ತೆ. ಸೊ ಯೂಸರ್ಗೂ ಅರ್ಥ ಆಗೋದು ಈಸಿ ಆಗುತ್ತೆ, ಬಿಕಾಸ್ ಕಾನ್ಸ್ಟೆಂಟ್ಸ್ನ ನಾವು ಫೈನಲ್ ವೇರಿಯೇಬಲ್ಸ್ನ ಆದಷ್ಟು ಯೂಸರ್ ಅಪ್ಪರ್ ಕೇಸಲ್ಲಿ ಬರೀತಾ ಹೋಗ್ತಾನೆ. ಈ ಎಕ್ಸಾಂಪಲ್ಸಲ್ಲಿ ನೋಡಿ, ಫೈನಲ್ ಇಂಟ್ ಸ್ಟ್ರೆಂತ್ ಈಸ್ ಈಕ್ವಲ್ ಟು 100. ಸೊ ಸ್ಟ್ರೆಂತ್ ಈಸ್ ಇನ್ ಎ ಅಪ್ಪರ್ ಕೇಸ್. ಫೈನಲ್ ಇಂಟ್ ಪಾಸ್ ಮಾರ್ಕ್ಸ್ ಈಸ್ ಈಕ್ವಲ್ ಟು 50. ಪಾಸ್ ಮಾರ್ಕ್ಸ್ ಈಸ್ ಇನ್ ಎ ಅಪ್ಪರ್ ಕೇಸ್. ಆ್ಯಂಡ್ ಫೈನಲ್ ಫ್ಲೋಟ್ ಪೈ ಈಸ್ ಈಕ್ವಲ್ ಟು 3.14159. ಸೊ ಪೈ ಈಸ್ ಇನ್ ಅಪ್ಪರ್ ಕೇಸ್. ಅಪ್ಪರ್ ಕೇಸ್ ವಿಲ್ ರೆಪ್ರೆಸೆಂಟ್ಸ್ ಟು ದ ಯೂಸರ್ that is these are the constants, and throughout the program it is a constant. Oh, it is a final variable, so we can't change the value of that particular variable anta heli user ge understand agutte. That is understanding easy agutte, idu constant anta recognize madlikke. So final variables acts like a preprocessor statements in C language, that is hash define statement. Symbolic constant na C language alli hash define inda represent ಮಾಡ್ತಿದ್ವಿ. hash define size 5 ಅಂತೇಳಿ ಎಲ್ಲೆಲ್ಲಿ ಸೈಜ್ ಅಂತ ಬರಿತೀವೋ ಅಲ್ಲೆಲ್ಲ ಕಡೆ 5 ರೆಪ್ರೆಸೆಂಟ್ ಆಗುತ್ತೆ. ಅದೇ ರೀತಿ ಜಾವಾ ವಿಲ್ ನಾಟ್ ಸಪೋರ್ಟ್ hash define statement. So in Java we represents the constants in final keyword using a final keyword. Okay, this is about constant, symbolic constant. Next we discuss about typecasting. Typecasting is used to encounter situation where there is a need to store a value of one type into a variable of the another type. ಸೊ ಈಗ ಒನ್ ಟೈಪಲ್ಲಿ ಇರೋವಂಥ ಡಾಟಾನ ಇನ್ನೊಂದು ಟೈಪಿಗೆ ಫೋರ್ಸಬಲಿ ನಾವು ಚೇಂಜ್ ಮಾಡಬೇಕು ಅಂದಾಗ, ಈಗ ಫಾರ್ ಎಕ್ಸಾಂಪಲ್ ಇಂಟ್ ಟೈಪಲ್ಲಿ ಇರುತ್ತೆ, ಬಟ್ ನನಗೆ ರಿಸಲ್ಟ್ ಅಕ್ಯುರೇಟ್ ಬೇಕು, ಫ್ಲೋಟ್ ಟೈಪಲ್ಲಿ ಬೇಕು, ಆ ಮೂಮೆಂಟಿಗೆ ಅದನ್ನು ಫ್ಲೋಟಿಗೆ ಚೇಂಜಸ್ ಮಾಡುವಂಥದ್ದು. ಸೊ ಅದನ್ನು ನಾವು ಟೈಪ್ ಕಾಸ್ಟಿಂಗ್ ಅಂತ ಕರಿತೀವಿ. ಅದ್ರದ್ದು ಸಿಂಟ್ಯಾಕ್ಸ್ ಹೇಗಿದೆ, ದಟ್ ಈಸ್ ಟೈಪ್ ವೇರಿಯಬಲ್ 1 ಈಸ್ ಈಕ್ವಲ್ ಟು ಟೈಪ್ ವೇರಿಯಬಲ್ 2. ಸೊ ವೇರಿಯಬಲ್ 1 ಅಲ್ಲಿ ದಟ್ ಈಸ್ ಆ ವೇರಿಯಬಲ್ನ ವೇರಿಯಬಲ್ 2 ಈಗ ಫ್ಲೋಟ್ ಟೈಪಲ್ಲಿ ಇದೆ, ಅದನ್ನ ಇಂಟಿಗೆ ಚೇಂಜ್ ಮಾಡಬೇಕು ಅಂದರೆ ಆ ಟೈಪಿಗೆ ಕನ್ವರ್ಷನ್ ಮಾಡ್ತೀವಿ. ಸೊ ಹಿಯರ್ ಆ್ಯಸ್ ಲೈಕ್ ಎ ಸಿ ಲ್ಯಾಂಗ್ವೇಜಲ್ಲೂ ಟೈಪ್ ಕಾಸ್ಟಿಂಗ್ ಸೇಮ್ ನಡೆಯುತ್ತೆ. ಎಕ್ಸಾಂಪಲ್ ಈಗ ಇಂಟ್ m ಈಕ್ವಲ್ಸ್ 50 ಇದೆ. ಸೊ ಸಿಮಿಲರ್ಲಿ ವಿ ಹ್ಯಾವಿಂಗ್ ಅನದರ್ ವೇರಿಯಬಲ್ n, ಬೈಟ್ ಟೈಪ್ ಇದೆ. ಸೊ ಬೈಟ್ n is equal to I want to put 50 into the byte type n. So why I convert this m to byte type using a type casting. So ಇಲ್ಲಿ byte ಬ್ರಾಕೆಟಲ್ಲಿ data type, and outside the bracket which variable we want that should be stored. So here variable 1 is n value and variable 2 is m value. That m is converted to byte type and it is stored into the n. Okay, byte n. So similarly long count, I want to change this m into type to long type by typecasting. Then it is changed and the value is put into the count. So ಬಟ್ ಒರಿಜಿನಲ್ ವ್ಯಾಲ್ಯೂ ಎಮ್ಮಿನ ಒರಿಜಿನಲ್ ಡಾಟಾ ಟೈಪ್ ಇಂಟೇ ಇರುತ್ತೆ, ಬಟ್ ಆ ಲೈನಲ್ಲಿ ಮಾತ್ರ ನಾವು ಅದನ್ನು ನಮಗೆ ಬೇಕಾಗಿರೋ ಟೈಪಿಗೆ ಕನ್ವರ್ಟ್ ಮಾಡಿಕೊಂಡು ಸ್ಟೋರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟು ಆಟೋಮೆಟಿಕ್ ಕನ್ವರ್ಷನ್. ಸಮ್ಟೈಮ್ಸ್ ಟೈಪ್ ಕಾಸ್ಟಿಂಗ್ ನೀಡ್ ಇರಲ್ಲ, ಆಟೋಮೆಟಿಕಲಿ ಇಟ್ ಕ್ಯಾನ್ ಬಿ ಕನ್ವರ್ಟ್. ದ ಮೆಥಡ್ ಆರ್ ಎ ಪ್ರೋಸೆಸ್ ದಟ್ ಕನ್ವರ್ಟ್ಸ್ ದ ಡಾಟಾ ಟೈಪ್ ಇಂಟು ಅನದರ್ ಡಾಟಾ ಟೈಪ್ ಆಟೋಮೆಟಿಕಲಿ. So here example byte b is equal to 75, int a equals b. So b is in a byte type. I want to store that number into a means which is int type. Automatically it will convert that 75 into int type and it store into the a value. Two type of typecasting we see, that is winding typecasting, that is convert lower data type to into the higher data type, and narrowing typecasting, convert the higher data type into the lower one. Okay.
then next is getting values of variables. ಸೊ ಇವಾಗ ವೇರಿಯಬಲ್ಸ್ಗೆ ವ್ಯಾಲ್ಯೂಸ್ನ ನಾವು ಸ್ಟೋರ್ ಮಾಡಿರ್ತೀವಿ, ಅದನ್ನು ಹೇಗೆ ರಿಟ್ರೀವ್ ಮಾಡೋದು, ಹೌ ಟು ಗೆಟ್ ದಟ್ ವ್ಯಾಲ್ಯೂ ಫ್ರಮ್ ದಿ ವೇರಿಯಬಲ್, ಆ ವೇರಿಯಬಲಲ್ಲಿರೋ ವ್ಯಾಲ್ಯೂಸ್ನ ಹೌ ಟು ರಿಟ್ರೀವ್ ದಟ್ ಆ್ಯಂಡ್ ಹೌ ಟು ಡಿಸ್ಪ್ಲೇ ದಟ್ ಅಂದರೆ, ಸೊ ಜಾವಾ ಸಪೋರ್ಟ್ಸ್ ಟು ಔಟ್ಪುಟ್ ಮೆಥಡ್ಸ್ that can be used to send the result to the screen using print function, and another is println method, that is print method and println method. Okay, print method sends the information into a buffer ಗೆ information ನ ಕಳಿಸುತ್ತೆ. this buffer is not flushed until a new line character is sent. so ಅಲ್ಲಿ it is not flushed until a new line ಅಂದರೆ ಅಲ್ಲಿ ನ್ಯೂ ಲೈನ್ ಇರಲ್ಲ. ಸೊ ಅಲ್ಲಿ ನಾವಾಗೆ ಸ್ಲ್ಯಾಶ್ ಅನ್ನು ಹಾಕ್ಕೊಂಡ್ರೆ ಮಾತ್ರ ನ್ಯೂ ಲೈನಿಗೆ ಹೋಗುತ್ತೆ, ಇಲ್ಲ ಅಂದರೆ ಆ ಸ್ಕ್ರೀನ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದನೂ ನಾವು ಕೊಟ್ಟಿರೋ ಪ್ರಿಂಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗ್ತಾ ಹೋಗುತ್ತೆ. ಸೊ ಹಿಯರ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಹೆಲೋ ಅಂತ ಹೇಳಿ ಕೊಟ್ಟಿದೆ. ಇನ್ನೊಂದು ಅದ್ರ ಕೆಳಗಡೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಆಫ್ ಜಾವಾ ಅಂತ ಕೊಟ್ಟಿದೆ. ಈಗ ಔಟ್ಪುಟ್ ಹೇಗೆ ಬರುತ್ತೆ, ಈ ಡಿಸ್ಪ್ಲೇ ಹೆಲೋ ಜಾವಾ ವಿತೌಟ್ ಸ್ಪೇಸ್. ಸೊ ಹೆಲೋ ಜಾವಾ ಒಂದೇ ವರ್ಡಾಗೆ ಪ್ರಿಂಟ್ ಆಗುತ್ತೆ, ಬಿಕಾಸ್ ಪ್ರಿಂಟ್ ಫಂಕ್ಷನಿನ ಕೆಲಸ ಏನು, ಇಟ್ ವಿಲ್ ಪ್ರಿಂಟ್ ವಾಟ್ ಎವರ್ ವಿ ಗಿವನ್ ಇನ್ ದ ಕಂಟ್ರೋಲ್ ಸ್ಟ್ರಿಂಗ್. ಸೊ ಅದನ್ನು ಪ್ರಿಂಟ್ ಮಾಡಿದ ತಕ್ಷಣ ಅದು ನ್ಯೂ ಲೈನಿಗೆ ಹೋಗಲ್ಲ, ಇಟ್ ವಿಲ್ ನಾಟ್ ಫ್ಲಶ್ ಟು ನ್ಯೂ ಲೈನ್. ಅಗೇನ್ ನೆಕ್ಸ್ಟ್ ಸ್ಟೇಟ್ಮೆಂಟ್ ಜಾವಾ ಅಂತ ಬರ್ತಿದೆ, ಜಾವಾ ಈಸ್ ಆಲ್ಸೋ continued in that line itself. Okay, so it will display in a single line. We want after hello we want new line, means next example I shown, that is system.out.print hello, next system.out.print /n, next system.out.print java. Then when we use /n means then it will print hello. For the next statement it will move to new line, and next it will move to Java. So it will display hello, in the next line it will print Java. Okay, so like this print method will work. println ಹೇಗೆ ಮಾಡುತ್ತೆ, that println method also display the variable value. So here method by contrast takes the information provided and display it on a line followed by a line feed. ಸೊ ಇಲ್ಲಿ ಅಟ್ ಲಾಸ್ಟಿಗೆ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಅಲ್ಲಿ ನ್ಯೂ ಲೈನ್ ಇಲ್ಲ ಅಂದ್ರೂ ಪ್ರಿಂಟಲ್ಲೇ ಏನು ಮಾಡುತ್ತೆ, ಇಟ್ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಲೈನ್. ಸೊ ಈಗ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಹೆಲೋ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಜಾವಾ ಮೀನ್ಸ್ ಇಟ್ ವಿಲ್ ಪ್ರೊಡ್ಯೂಸ್ ಹೆಲೋ, in the next line it will display Java, because println method what it will makes, after printing the control string data into the output window, automatically it will move to the next line for to print the next statement. Okay, this is about println statement. That is ivaga for example I just printed system.out.println without giving any string, means it will print blank line. Okay, so this is about printing the data or variables into the output screen using a print and println function. These methods are almost used in our programs, because we are writing simple and complex programs in Java, that is application programs. We want printing statements, so in that time we are using println also, print also. We can use any one, but we should know that when you putting println means then you need not to write the /n. When you using print function means you should use where you want that statement should be printed for the next line, means you should use new line. Okay, otherwise need not. Okay, this is about getting values values of variables. Okay, so next in the next session I will continue with operators and expressions. Thank you.